ಪಂಜಾಬ್ನಲ್ಲಿ ಎಲ್ಲ ಕಡೆ 45-46 ಡಿಗ್ರೀಸ್ ಟೆಂಪ್ರೇಚರ್, ಸೆಕೆ. ಫ್ಯಾನ್ ಇದ್ರೂ ಸಾಕಾಗಲ್ಲ. ಈ ಹುಡುಗರ ಡಿಮಾಂಡ್ ಏನಂದರೆ, ನಮ್ಮ ಎಲ್ಲ ರೂಮ್ಗಳಿಗೂ ನೀವು AC ಹಾಕ್ಕೊಡಿ. ಛತ್ತೀಸ್ಗಢದಲ್ಲಿ ಈಗ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜಾ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ತಾಪಮಾನ ತುಂಬ ಜಾಸ್ತಿ ಇದೆ. ಪಕ್ಕದ ಬಿಹಾರದಲ್ಲಿ ಸುಮಾರು 35 ಜನ ಪ್ರಾಣ ಬಿಟ್ಟರು ಸೆಕೆಯಿಂದಾಗಿ. ಮೊನ್ನೆ ರೇಮಲ್ ಅಂತ ಚಂಡಮಾರುತ ಬಂತು, ನಾಮಕರಣ ಮಾಡಿ ಸ್ವಾಗತ ಮಾಡ್ತಾ ಇದ್ದೀವಿ. ಎಂಥ ಘೋರ ಮಳೆ ಬಂತು ಅಂದರೆ ಸುಮಾರು 280 ಗಿಡ ಮರಗಳೆಲ್ಲ ಧ್ವಂಸ ಆಗಿಬಿಟ್ರು. ಇವೆಲ್ಲ ಜಗತ್ತಿನ ಬಹಳ ಖ್ಯಾತ ಸರೋವರಗಳು ತಾವಾಗೆ ಒಣಗೋಗಿದ್ದಾವೆ. ಈಗ ಈ ಕೊನೆಯ ಒಣಗಿದ ಸರೋವರದಲ್ಲಿ ಅಲ್ಲಿಗೆ ಅವರಿಗೆ ಆಟದ ಮೈದಾನ ಇರಲಿಲ್ವಂತೆ. ಆ ಪೂರ್ತಿ ಒಣಗಿದ ಮೇಲೆ ಅವರೆಲ್ಲ ರೇಸಿಂಗ್ ಶುರು ಮಾಡಿದ್ದಾರೆ ಅಮೇರಿಕದಲ್ಲಿ. ದೊಡ್ಡ ಅಪಾಯ ಬಂದರೆ ಎರಡೇ ದಾರಿ. ಒಂದು ಆ ಅಪಾಯವನ್ನು ತಡೆಯೋದು, ಇನ್ನೊಂದು ನಾನು ಹೇಗೆ ಬಚಾವ್. ಇದು ಭೂಮಿಯ ಭೀಕರ ಚಿತ್ರಣದ ಕತೆ. ಅಮೃತ್ಸರದ IITಯಲ್ಲಿ ಹುಡುಗರು ಪ್ರತಿಭಟನೆ ಮಾಡಿದರು. ಏನು ಪ್ರತಿಭಟನೆ ಅಂದರೆ, ಅವ್ರಿಗೇನೆಂದರೆ ಹಾಸ್ಟೆಲ್ಸ್ ಇದ್ದಾವೆ. ಎಲ್ಲ ಹಾಸ್ಟೆಲ್ಗಳ ಮಧ್ಯೆ ಒಂದು ಊಟದ ಹಾಲ್ ಇರುತ್ತೆ. ಅಲ್ಲಿ ಸೆಕೆ ಇದೆ ಅಂತ ಊಟದ ಹಾಲನ್ನು ಏರ್ ಕಂಡೀಷನಿಂಗ್ ಮಾಡಿದ್ದಾರೆ. ಪಂಜಾಬ್ನಲ್ಲಿ ಎಲ್ಲ ಕಡೆ 45-46 ಡಿಗ್ರೀಸ್ ಟೆಂಪ್ರೇಚರ್, ಸೆಕೆ. ಫ್ಯಾನ್ ಇದ್ರೂ ಸಾಕಾಗಲ್ಲ. ಕೆಲವರು ಕೂಲರ್ ಹಾಕಿದರೆ ಆದರೂ ಸಾಕಾಗಲ್ಲ. ಈ ಹುಡುಗರ ಡಿಮಾಂಡ್ ಏನಂದರೆ, ನಮ್ಮ ಎಲ್ಲ ರೂಮ್ಗಳಿಗೂ ನೀವು AC ಹಾಕ್ಕೊಡಿ. ಇದು ಒಳ್ಳೇದಾಯ್ತಲ್ಲ. ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ AC? ಇಲ್ಲ ಅದು ಈ ಟೆಂಪ್ರರಿ, ಇದು ಈ ತಾಪಮಾನ ಏರಿಕೆ. ನಾಡಿದ್ದು ಮಾನ್ಸೂನ್ ಬರುತ್ತೆ, ಆಮೇಲೆ ಮತ್ತೆ ತಂಪಾಗತ್ತೆ. ಈ ಸದ್ಯಕ್ಕೆ ಅದು ಈ 1 ತಿಂಗಳ ಮಟ್ಟಿಗೆ ಮಾತ್ರ ಯಾಕೆ ನಾವು ಏರ್ ಕಂಡೀಷನಿಂಗ್ ಹಾಕ್ಕೋಬೇಕು ಅಂತೇಳಿ ಡೈರೆಕ್ಟರು, ಶಿಕ್ಷಣ ಸಚಿವರೆಲ್ಲ ಹೇಳ್ತಾ ಇದ್ದಾರೆ. ಇವರು ಹಠ ಮಾಡ್ತಾ ಇದ್ದಾರೆ, ಇಲ್ಲ ನಮಗೆ ಬದುಕಕ್ಕೆ ಆಗೋದಿಲ್ಲ, ನಾವು ಇಲ್ಲಾದರೂ ಇಲ್ಲೇ ಡೈನಿಂಗ್ ಹಾಲ್ನಲ್ಲೇ ಮಲ್ಕೋತೀವಿ ಅಂಥೇಳಿ ಅವರೆಲ್ಲ ಮಲಗಿದ ಪ್ರತಿಭಟನೆ. ನೀವು ಧರಣ ಅಂತ ಕೇಳಿದ್ದೀವಲ್ಲ, ರಾಸ್ತಾ ರೋಕೋ ಅಂತ ಕೇಳಿದ್ದೀರಲ್ಲ, ಮಲಗಿದ ಪ್ರತಿಭಟನೆ ಎಲ್ಲಾದರೂ ಕೇಳಿದ್ದೀರಾ? ಇದು ಫಸ್ಟ್ ಟೈಮ್. ನೆಕ್ಸ್ಟ್ ಒನ್ ಪ್ಲೀಸ್. ಇದು ತಾಪಮಾನ ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದು ನಿಮಗೆ ಕೆಲವರಿಗೆ ಹೊರಗಿನ ಜಗತ್ತನ್ನು ನೋಡ್ತಾ ಇದ್ದರೆ ಗೊತ್ತಾಗತ್ತೆ. ನೀವು ರಾಮನಗರದವರು ಅದೃಷ್ಟವಂತರು ಒಂದು ರೀತಿಯಲ್ಲಿ. ಯಾಕಂದರೆ ಅಷ್ಟೆಲ್ಲ ಟೆಂಪ್ರೇಚರ್ 43-44ಕ್ಕೆ ಹೋಗೋದಿಲ್ಲ. ಅದು ಇಲ್ಲೇ ಆಚೆಗೆ ತೆಲಂಗಾಣದಲ್ಲಿ ಅಥವಾ ಅಲ್ಲಿ ಮೇಲೆ ಬಳ್ಳಾರಿ ಹತ್ರ ಹೋದರೆ, ಗುಲ್ಬರ್ಗಾದಲ್ಲಿ ಹೋದರೆ 48, 49, 50 ಡಿಗ್ರಿ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ನೋಡಿ ಛತ್ತೀಸ್ಗಢದಲ್ಲಿ ಈಗ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜಾ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ತಾಪಮಾನ ತುಂಬ ಜಾಸ್ತಿ ಇದೆ, ಹೋಗೋಕ್ಕಾಗೋದಿಲ್ಲ ಶಾಲೆಗೆ. ಮಳೆಗಾಲ ಬಂದರೆ ರಜಾ ಘೋಷಣೆ ಮಾಡ್ತಾರೆ, ಯಾಕಂದರೆ ಮಳೆ ತುಂಬ ಜಾಸ್ತಿ ಇರುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಹಿಮ ತುಂಬ ಜಾಸ್ತಿ ಬಿದ್ದಾಗ ರಜೆ ಘೋಷಣೆ ಮಾಡ್ತಾರೆ. ರಜೆ. ಇಲ್ಲಿ ಛತ್ತೀಸ್ಗಢದಲ್ಲಿ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ರು. ಪಕ್ಕದ ಬಿಹಾರದಲ್ಲಿ ಸುಮಾರು 35 ಜನ ಪ್ರಾಣ ಬಿಟ್ಟರು ಸೆಕೆಯಿಂದಾಗಿ. ಅಲ್ಲಿ ಸುಮಾರು 1,800 ಜನರನ್ನು ಈ ರೀತಿ ಶೆಲ್ಟರ್ ಅಂತ ಕರೀತಾರೆ. ಅದಕ್ಕೇನು ಅಂದರೆ ಬಾಂಬ್ ಶೆಲ್ಟರ್ ಅಂತ ಕೇಳಿದ್ದೀರಾ? ಯುರೋಪ್ನಲ್ಲಿ ಪ್ರತಿ ನಗರದಲ್ಲೂ ಕೂಡ ಬಾಂಬ್ ಬಿದ್ದರೆ ಬಚಾವಾಗೋದು ಹೇಗೆ ಅನ್ನೋಕ್ಕೆ ಬಾಂಬ್ ಶೆಲ್ಟರ್ ಮಾಡಿರ್ತಾರೆ. ನೆಲಮಾಳಿಗೆ ಅಲ್ಲಿ ಯಾವಾಗಲೂ ನೀರು, ಒಂದಷ್ಟು ಆಹಾರ ಧಾನ್ಯ, ಒಂದಷ್ಟು ಎನರ್ಜಿ, ಮೊಬೈಲಿಗೆ ಬೇಕಲ್ಲ ಅದೆಲ್ಲ ಇಟ್ಟಿರ್ತಾರೆ. ಪ್ರತಿ 3ನೇ ಮನೆ ಆಚೆ ಕೆಳಗೂ ಒಂದೊಂದು ನೆಲಮಾಳಿಗೆ ಇರುತ್ತೆ. ಅದು ಬಾಂಬ್ ಶೆಲ್ಟರ್ ಅಂತ ಕರೀತಾರೆ. ಅದೇ ರೀತಿ ನೀವು ಒರಿಸ್ಸಾ, ಪಶ್ಚಿಮ ಬಂಗಾಲ್, ಪಾರ್ಟ್ ಆಫ್ ಆಂಧ್ರ ಪ್ರದೇಶದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಸೈಕ್ಲೋನ್ ಶೆಲ್ಟರ್ ಅಂತ ಕೇಳಿದ್ದೀರಾ? ಅಲ್ಲಿ ಪ್ರತಿ ಊರ ಮಧ್ಯೆನೂ ಒಂದೊಂದು ದೊಡ್ಡ ಇಮಾರತು, ಗಟ್ಟುಮುಟ್ಟು ಇಮಾರತು ಕಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಈ ಚಂಡಮಾರುತದ ಹಾವಳಿ ವಿಪರೀತ ಇರುತ್ತೆ. ಮೊನ್ನೆ ರೇಮಲ್ ಅಂತ ಚಂಡಮಾರುತ ಬಂತು, ಪದೇ ಬರ್ತಾ ಇದ್ದಾವೆ. ನಾವು ಅವಕ್ಕೆ ಈಗೆಲ್ಲ ಹೆಸರು ಕೊಡ್ತಾ ಇದ್ದೀವಿ, ಮೊದಲು ಹೆಸರು ಕೊಡ್ತಾ ಇರಲಿಲ್ಲ. ಈಗೆಲ್ಲ ನಾಮಕರಣ ಮಾಡಿ ಸ್ವಾಗತ ಮಾಡ್ತಾ ಇದ್ದೀವಿ ಚಂಡಮಾರುತಗಳನ್ನು. 2 ಲಕ್ಷ ಜನರನ್ನು ಆ ರೀತಿ ಶೆಲ್ಟರ್ನಲ್ಲಿ ಇಟ್ಟಿದ್ರು.
ಮುಂದೆ ಒಂದು ಆ ರೀತಿ ಅಪಾರವಾದ ಸೆಕೆ. ಅದ್ರ ಮರುದಿನ ನೀವು ಬೆಂಗಳೂರಿಗೆ 3ನೇ ತಾರೀಕು ಬಂದಿದ್ದಿದ್ದರೆ ಅಲ್ಲಿ ಎಲ್ಲ ಮರದ ಶೇಡ್ನಲ್ಲೂ ಸ್ಕೂಟರು, ಕಾರು ಎಲ್ಲರೂ ಅಲ್ಲಿ ಶೇಡ್ನಲ್ಲಿ ನಿಂತ್ಕೊತಿದ್ರು. ಅಷ್ಟು ಸೆಕೆ. ಮರುದಿನ 4ನೇ ತಾರೀಕು ಎಂಥ ಘೋರ ಮಳೆ ಬಂತು ಅಂದರೆ ಸುಮಾರು 280 ಗಿಡ ಮರಗಳೆಲ್ಲ ಧ್ವಂಸ ಆಗಿಬಿಟ್ರು. ಕೃಷ್ಣೇಗೌಡರು ಅಂತ ನನ್ನ ಗೆಳೆಯರು ಬಂದಿದ್ದರು ಇಲ್ಲಿ ಬೆಳಿಗ್ಗೆ. ಅವ್ರದ್ದು ಇಡೀ ಬಾಳೆ ತೋಟ ಧ್ವಂಸ ಆಯ್ತಂತೆ. ಅನೇಕ ಜನರ ಫಸಲುಗಳೆಲ್ಲ ಧ್ವಂಸ ಆಗಿಬಿಟ್ವು. ಒಂದು ದಿನ ಮುಂಚೆ ತುಂಬ ಶಾಖ, ಮರುದಿನ ಅತ್ಯಂತ ಜಾಸ್ತಿ. ಕೊನೆ ನೋಡಿದ್ರೆ ಕುಡಿಯೋಕ್ಕೆ ನೀರಿಲ್ಲ. ಎಷ್ಟು ಊರುಗಳಲ್ಲಿ, ಬೆಂಗಳೂರಿನಲ್ಲೇ ಮೇ 3ನೇ ವಾರದಲ್ಲಿ ಕುಡಿಯೋಕ್ಕೆ ನೀರಿರಲಿಲ್ಲ ಅನೇಕರಿಗೆ. ಒಂದು ಕಡೆ ಬರಗಾಲ, ಒಂದು ಕಡೆ ಅತ್ಯಂತ ಸೆಕೆ, ಒಂದು ಕಡೆ ಮಹಾಪೂರ, ಮತ್ತೊಂದು ಕಡೆ ಇವೆಲ್ಲ ಜಗತ್ತಿನ ಬಹಳ ಖ್ಯಾತ ಸರೋವರಗಳು ತಾವಾಗೆ ಒಣಗೋಗಿದ್ದಾವೆ. ಈಗ ಈ ಕೊನೆಯ ಒಣಗಿದ ಸರೋವರದಲ್ಲಿ ಅಲ್ಲಿಗೆ ಅವರಿಗೆ ಆಟದ ಮೈದಾನ ಇರಲಿಲ್ವಂತೆ. ಆ ಪೂರ್ತಿ ಒಣಗಿದ ಮೇಲೆ ಅವರೆಲ್ಲ ರೇಸಿಂಗ್ ಶುರು ಮಾಡಿದ್ದಾರೆ ಅಮೇರಿಕದಲ್ಲಿ. ಇನ್ನೊಮ್ಮೆ ರಿಪೀಟ್ ಮಾಡೋಕ್ಕಾಗತ್ತಾ? ಓಕೆ. ಒಂದೊಂದು ಸಾಗರ ಇದ್ದಂಗೆ ಇರುತ್ತೆ ರೀ, ಅಷ್ಟು ದೊಡ್ಡ ನೋಡಿ ಎಲ್ಲ ಒಣಗೋಗಿದ್ದಾರೆ. ಇದು ಭೂಮಿಯ ಭೀಕರ ಚಿತ್ರಣದ ಕತೆ. ನಮಗೆ ಗೊತ್ತಾಗ್ತಾ ಇಲ್ಲ, ವಿ ಆರ್ ಲಕ್ಕಿ ನಾವು. ಆದರೆ ಇನ್ನು ಮುಂದಿನ ವರ್ಷ, ಆ ಮುಂದಿನ ವರ್ಷ ಹೇಗಿರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ನನ್ನ ಉಪನ್ಯಾಸದ ಮುಖ್ಯ ಉದ್ದೇಶ ಅಂದರೆ ನಿಮ್ಮಲ್ಲಿ ಕೆಲವರಿಗಾದರೂ ಅದರ ಬಗ್ಗೆ ಜಾಗೃತಿ ಮೂಡಿಸೋದು. ಆಮೇಲೆ ಅಲ್ಲಿ ಕರಿಯರ್ ಅವಕಾಶಗಳಿದ್ದಾವೆ. ನೀವು ಈಗಾಗಲೇ ನಿಮ್ಮ ಮನಸ್ಥಿತಿಯನ್ನು ಈ ಭೂಮಿಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾನು ಏನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಅದರಲ್ಲೇ ವೃತ್ತಿ ಇರುತ್ತೆ, ಆ ಸಾಧ್ಯತೆಯೂ ಇದೆ. ಅದರ್ವೈಸ್ ನಮ್ಮನ್ನು ನಾವು ಬಚಾವ್ ಮಾಡ್ಕೋಬೇಕು, ಅಷ್ಟಾದರೂ ಗೊತ್ತಿರಬೇಕು ನಮಗೆ. ದೊಡ್ಡ ಅಪಾಯ ಬಂದರೆ ಎರಡೇ ದಾರಿ. ಒಂದು ಆ ಅಪಾಯವನ್ನು ತಡೆಯೋದು, ಇನ್ನೊಂದು ಬರ್ತಾ ಇದೆ, ಅನಿವಾರ್ಯ ಬರ್ತಾ ಇದೆ ಅಂದರೆ ನಾನು ಹೇಗೆ ಬಚಾವ್. ಅವು ಎರಡು ದಾರಿಗಳು. ಈಗ 2004 ದೊಡ್ಡದೊಂದು ಸೈಕ್ಲೋನ್ ಬಂದಿತ್ತಲ್ಲ, ಅಂದರೆ ಸೈಕ್ಲೋನ್ ಅಲ್ಲ, ಸುನಾಮಿ. ಆ ಸುನಾಮಿ ಬಂತು ಅಂದರೆ ಅದು ಯಾರಿಗೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ಬೋದು ಅಂದರೆ ಹೇಗೆ ಬಚಾವ್ ಆಗೋದು. ನಾವು ನಮ್ಮ ಮನೆಯವ್ರನ್ನ, ನಮ್ಮ ಅಜ್ಜ ಅಪ್ಪ ಅಜ್ಜಿಯವ್ರನ್ನ, ಮಗುವನ್ನು, ಶಿಕ್ಷಕರನ್ನು, ನಮ್ಮನ್ನು, ಕ್ಲಾಸ್ಮೇಟ್ಸನ್ನು ಹೇಗೆ ಬಚಾವ್ ಮಾಡಬೇಕು ಅಂತ. ಇದು ಸುನಾಮಿ ಬಂದಷ್ಟು ವೇಗವಾಗಿ ಬರ್ತಾ ಇಲ್ಲ, ಆದರೆ ನಮಗೆ ಸಾಕಷ್ಟು ಚಿಂತನೆಗೆ ಕಾಲಾವಕಾಶ ಕೊಟ್ಟಿದೆ.